ಏನು ಫ್ರೆಂಡ್ಸು ನೀವೆಲ್ಲ ನಿಮ್ಮ ಬರ್ಡೇಗಳಿಗೆ ಪಾರ್ಟಿ ಕೊಡ್ಬೇಡ್ರಿ. ನನ್ನ ಬರ್ಡೇ ಆದರೆ ಪಾರ್ಟಿ ಕೇಳಕ್ಕೆ ನಿಂತ್ಕೊಂಡ್ಬಿಡಿ ಲೈನಾಗೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಧನು. 100 ವರ್ಷ ಹಿಂಗೆ ಖುಷಿಯಾಗಿ ಚೆನ್ನಾಗಿರಪ್ಪ. ಥ್ಯಾಂಕ್ ಯು ಕಣಮ್ಮ. ಏನಮ್ಮ ಇದು? ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಕಣಪ್ಪ. ನಿನಗೆ ಅಂತ ಬಟ್ಟೆ ತಗೋದಿದ್ದೀನಿ, ತಗೋ. ಬಟ್ಟೆನಾ? ಎಲ್ಲಿ ಕೊಡು ನೋಡೋಣ. ಅಯ್ಯೋ ಅಮ್ಮ, ಈ ಥರ ಕಲರ್ ಬಟ್ಟೆ ನನ್ನ ಹತ್ರ ತುಂಬ ಇದೆ ಕಣಮ್ಮ. ನನಗೆ ಗಿಫ್ಟ್ ಬೇಡ, ತಗೋ, ನೀನೇ ಇಟ್ಕೋ. ಇದೇನು ಮಗ, ನೀನು ಈ ಬಟ್ಟೆ ಹಾಕೊಂಡಿದ್ಯಾ? ನಿಮ್ಮ ಅಮ್ಮ ಕೊಡ್ಸಿದ ಬಟ್ಟೆ ಹಾಕೊಂಡಿಲ್ವಾ ನೀನು? ಅದಾ ಮಗ, ಕಲರ್ ನನ್ನ ಹತ್ರ ತುಂಬ ಇದೆ, ಜೊತೆಗೆ ಡಿಸೈನ್ ಕೂಡ ಇಷ್ಟ ಆಗಿಲ್ಲ. ಹೌದು, ನಮ್ಮಮ್ಮ ನನಗೆ ಡ್ರೆಸ್ ಕೊಡ್ಸಿರೋದು ನಿನ್ಗೆ ಹೆಂಗೆ ಗೊತ್ತಾಯ್ತು ಮಗ? ಅದಾ ಮಗ, ನಿನ್ನೆ ನನ್ನ ಗರ್ಲ್ ಫ್ರೆಂಡ್ ಜೊತೆ ಮೂವಿಗೆ ಹೋಗಿದೆ ಮಗ. ಅವಾಗ ನಿಮ್ಮಮ್ಮ ಕೂಡ ಮಾಲಲ್ಲಿ ಶಾಪಿಂಗ್ ಮಾಡ್ತಾ ಇದ್ರು. ನಾನು ಕೇಳಿದೆ ಏನಂಟಿ ಅಂತ. ಅವಾಗ ಹೇಳಿದ್ರು ಧನು ಬರ್ಡೇಗೆ ಬಟ್ಟೆ ತೊಗೋತಾ ಇದ್ದೀನಿ ಅಂತ. ಸೊ ನಾನು ಮೂವಿ ಮುಗಿಸ್ಕೊಂಡು ವಾಪಸ್ ಬರೋದಂಗೂ ಇನ್ನೂ ಶಾಪ್ ಮಾಡ್ತಿದ್ರು ಮಗ. ಕೊನೆಗೆ ಯಾವುದೊಂದು ಬಟ್ಟೆ ತೊಗೊಂಡಿದ್ರು. ನಾನು ಅನ್ಕೊಂಡೆ ಮೇ ಬಿ ಅದೇ ಸೆಲೆಕ್ಟ್ ಮಾಡಿದ್ದಾರೆ ಅಂತ, ಅದಕ್ಕೆ ಕೇಳಿದೆ. ಮೂವಿ ಮುಗಿಸ್ಕೊಂಬಂದ್ರು ಶಾಪ್ ಮಾಡ್ತಾ ಇದ್ರಾ? ಪಾಪ ಕಣೋ, ನಮ್ಮ ಅಮ್ಮನಿಗೆ ನಾನು ಬೇಜಾರು ಮಾಡ್ಬಿಟ್ಟೆ ಮಗ. ಮಗ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಮಗ. ತಾಯಿ ಏನೇ ತಂದ್ರು ಪ್ರೀತಿಯಿಂದ ತಂದಿರ್ತಾರೆ ಕಣೋ. ಫಸ್ಟ್ ಹೋಗ್ಬಿಟ್ಟು ಸಾರಿ ಕೇಳು. ಅಮ್ಮ ಸಾರಿ ಕಣಮ್ಮ, ಪ್ರೀತಿಯಿಂದ ಗಿಫ್ಟ್ ತಂದು ಕೊಟ್ಟಿದ್ದೆ, ನಾನೇ ಅವಮಾನ ಮಾಡ್ಬಿಟ್ಟೆ ನಿಮಗೆ. ಕೊಡಮ್ಮ ಈ ಬಟ್ಟೆ, ನಾನು ಹಾಕೊಂಡು ಹೋಗ್ತೀನಿ.